ಅದಕ್ಕೆ ಕಾರಣ ಯಾರೋ ನನಗೆ ಗೊತ್ತಾಗ್ಬೇಕು. ಆ ಮಾಲನೇ ಆಗಿರ್ಬೇಕಮ್ಮ. ಮಾಲ ಅಂದ್ರೆ ಭೂತಕ್ಕೆ ಹೇಳಿರೋ ಹಾಗೆ ಆ ಮಾಲಾಗೆ ಮಾಯಶಕ್ತಿ ಇದೆಯಾ? ಆ ಶಕ್ತಿಯಿಂದ ಪುಣ್ಯನ ಕಾಪಾಡಿದಾಳ? ಖಂಡಿತವಾಗ್ಲೂ ಅವಳೇ ಆಗಿರ್ತಾಳೆ. ಇಲ್ಲ ಅಂದ್ರೆ ಪುಣ್ಯನ್ ಕೈಗೆ ಗಾಯ ಆಗ್ಬೇಕಿತ್ತಲ್ವಾ? ಅಷ್ಟಕ್ಕೂ ಪುಣ್ಯನೇ ಆ ರಂಗೋಲಿ ಹಾಕಿದಳಂತ ನನಗ ಅನುಮಾನ. ಹಾಕಿಲ್ಲ ಅಂದ್ರೆ ಕೈಗೆ ರಂಗೋಲಿ ಬಣ್ಣ ಹೇಗಾಗತ್ತಮ್ಮ? ಅಮ್ಮ, ಯಾಕಮ್ಮ ಆತರ ತಿರುಗಿಸ್ದೆ? ಒಂದ್ಸಾರಿ ನಿನ್ ಕೈ ನೋಡ್ಕೋ. ಪ್ರಜ್ಞೆಲಿರೋಳ್ ನೀನೇ ಯಾಕೆ ತಿರುಗಿಸ್ತೆ ಅಂತ ನನ್ನ ಕೇಳ್ತಾ ಇದೀಯಾ? ಆದ್ರೆ ನೀನು ಕೈ ಗಂಟ್ಕೊಂಡಿರೋ ರಕ್ತನ ಗಮನಿಸ್ಲೇ ಇಲ್ಲ. ಅಂದ್ಮೇಲೆ ನಿದ್ದೆ ಮಾಡ್ತಿರೋ ಪುಣ್ಯಗೆ ಯಾರೋ ಬಂದು ತನ್ನ ಕೈಗಳಿಗೆ ಬಣ್ಣ ಹಚ್ಚಿದ್ರೆ ಹೇಗ್ ಗೊತ್ತಾಗುತ್ತೆ? ಅಂದ್ರೆ ಪುಣ್ಯ ರಂಗೋಲಿ ಹಾಕಿಲ್ವಾ ಅಮ್ಮ? ಖಂಡಿತವಾಗ್ಲೂ ಅವಳು ಹಾಕಿಲ್ಲ. ಆ ಮಾಲ ಕಾಪಾಡಲ್ಲ ಅಥವಾ ಬೇರೆ ಯಾವ್ದಾದ್ರು ಶಕ್ತಿ ಕಾಪಾಡ್ತಾ ಅಂತ ನಾವು ಕಂಡು ಹಿಡಿಲೇಬೇಕೀಗ. ಅಂದ್ರೆ ಮಾಲಂಗೆ ಶಕ್ತಿ ಇಲ್ಲ ಅಂತ್ಯಾ? ಖಂಡಿತವಾಗ್ಲೂ ಇದೆ. ಮತ್ತೆ ಈ ಅನುಮಾನ ಯಾಕಮ್ಮ? ನನ್ನ ಅನುಮಾನ ಆ ಮಾಲಾಗೆ ಶಕ್ತಿ ಇದೆಯೋ ಇಲ್ವೋ ಅನ್ನೋದಲ್ಲ ಕಣೆ. ಮತ್ತೆ ಆ ಮಾಲ ಯಾರು? ಅಷ್ಟಕ್ಕವಳು ಚಿಕ್ಕ ಹುಡುಗಿನೇನಾ ಅಥವಾ ಅವಳು ಶಕ್ತಿ ಇರೋಳ? ಅಂದ್ರೆ ಆ ಪುಣ್ಯನ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರೋ ನಾಗಮ್ಮನೇ ಈ ಮಾಲ ರೂಪದಲ್ಲಿ ಬಂದಿದ್ದಾಳೇನೋ ಅನ್ನೋ ಅನುಮಾನ ನನಗೆ. ನಾಗಮ್ಮನ? ಪುಣ್ಯ ರಂಗೋಲಿ ಹಾಕಿಲ್ಲ ಅಂತ ಹೇಳ್ತಾ ಇದ್ರು. ಆ ಮಾಲ ಮಂತ್ರಶಕ್ತಿಯಿಂದ ಕಾಪಾಡಿದಾಳೆ ಅಂತ ನನಗರ್ಥ ಆಯ್ತು. ಇವಾಗ ತಿಳ್ಕೊಬೇಕಾಗಿರೋದು ಮಾಲ ರೂಪದಲ್ಲಿ ಬಂದಿರೋದು ನಾಗಮ್ಮನ ಅಥವಾ ಇನ್ಯಾವ್ದಾದ್ರು ಶಕ್ತಿನ ಅಂತ. ನಾವ್ ಹೇಗ್ ತಿಳ್ಕೊಳ್ಳೋದಮ್ಮ? ಏಯ್, ಕಾರ್ ಕೋಟಕ ವಿಷ ಅಂತ ಗೊತ್ತಿರೋ ಹಾವನ್ನ ಕಾಲಲ್ಲಿ ಹೊಸ್ಕಾಕೋ ಅಂತ ವಂಶದಲ್ಲಿ ಹುಟ್ಟಿರೋರು ನಾವು. ಇನ್ನೀ ಚಿಕ್ಕ ನಾಗಮ್ಮ ವಿಷ ತಿಳ್ಕೊಳಕ್ಕಾಗಲ್ವಾ? ಅದಕ್ಕೊಂದು ಮಂತ್ರ ಇದೆ, ಹುಷಾರ ಕೇಳಿಸ್ಕೊ. ಮತ್ತೆ ಆ ವಿಷಯ ಹೇಳ್ಬೋದಾಗಿತ್ತಲ್ವಾ? ನಾನೇ ಹಾಕ್ದೆ ಅಂತ ಯಾಕೆ ಸುಳ್ಳು ಹೇಳ್ದೆ? ನಿನ್ಗೋಸ್ಕರನೇ. ನನಗೋಸ್ಕರನಾ? ಯಾಕೆ? ಆದ್ರಿಂದ ನನಗೇನ್ ಸಿಗತ್ತೆ ಹೇಳು? ಹೇಳಿದ ಕೆಲ್ಸ ಚೆನ್ನಾಗ್ ಮಾಡ್ತೀಯ ಅಂತ ಒಳ್ಳೆ ಹೆಸರು ಬರತ್ತೆ. ಅದರಿಂದ ನಿನಗ್ ಸಂತೋಷ ಆಗತ್ತೆ. ಅದನ್ನ ನೋಡಿ ನಾನು ಸಂತೋಷ ಪಡ್ತೀನಿ. ಅಷ್ಟಕ್ಕೂ ನನ್ ಬದ್ಲು ನೀನ್ಯಾಕೆ ರಂಗೋಲಿ ಇಟ್ಟೆ? ನೀನು ನಾನು ಬೇರೆ ಅಲ್ಲ. ನಾನ್ ರಂಗೋಲಿ ಹಾಕಿದ್ರೆ ಫಲ ನಿನ್ಗೂ ಸಿಗತ್ತೆ ಅಂತ ಹಾಕ್ತೆ. ಯಾಕೆ? ಮಗ್ಳಿಗೋಸ್ಕರ ತಾಯಿ ಅಷ್ಟೂ ಮಾಡಕ್ಕಾಗಲ್ವಾ? ಏನು? ನೀನು ತಾಯಿ, ನಾನು ಮಗಳ? ನಿನ್ನ ಹಾವಿಂದ ಕಾಪಾಡಿ ಪುನರ್ಜನ್ಮ ಕೊಟ್ಟಿಲ್ವಾ? ಹೌದು, ಕೊಟ್ಟೆ. ಜನ್ಮ ಕೊಡೋದ್ಯಾರು? ತಾಯಿ. ಹಾಗಾದ್ರೆ ನಾನಿನ್ ತಾಯಿ ಅಲ್ವಾ? ನೀ ನನಗ್ ಮಗಳಲ್ವಾ? ನಿನ್ ವಯಸ್ಸಿಗೆ ಮಾತಾಡೋ ಮಾತಿಗೆ ಸಂಬಂಧನೇ ಇಲ್ಲ. ಸರಿ, ನಾನು ಈ ಬಟ್ಟೆಗಳನ್ನ ಅಮ್ಮ ರೂಮಲ್ಲಿ ಇಟ್ಟು ಬರ್ತೀನಿ.
ನಾಗಸ್ವರ ಕೇಳ್ತಿರ್ಬೇಕಾದ್ರೇನೆ ಅದಕ್ಕೆ ಕಾರಣರಾದವ್ರನ್ನ ತುಂಡು ತುಂಡಾಗಿ ಕತ್ತರಿಸ್ಬೇಕಾದ್ರೆ ನೀನು ಹಬ್ಬ ಮಾಡೋ ರೀತಿ ಸಂತೋಷ ಪಡ್ತಾ ಇದೀಯಾ? ನಾಗಜಾತಿ ಮೇಲೆ ದ್ವೇಷ ಹೋಯ್ತಾ? ಇಲ್ಲ ನಾಗಸ್ವರದ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆಯಾ? ಏನೋ ಅಪ್ಪಿ ತಪ್ಪಿ ಮಾಡ್ಬಿಟ್ಟಿದ್ದಾಳೆ, ಬಿಟ್ಬಿಡ್ರಿ. ಬಿಟ್ಬಿಡ್ತೀನಿ. ನನ್ ತಂಗಿಗೆ ಎಳ್ಳು ನೀರು ಬಿಡ್ತೀನಿ. ಯಾವ ನಾಗಸ್ವರ ಕೇಳ್ತಿದ್ರೆ ನನ್ನ ಎದೆಯಲ್ಲಿ ರೋಷಾಗ್ನಿ ಜ್ವಾಲೆ ಉಕ್ಕಿ ಹರಿಯತ್ತೋ, ಈ ಜಾತಿ ಬಗ್ಗೆ ಕೇಳಿದ್ರೆ ನನ್ ಮನ್ಸು ದ್ವೇಷದಿಂದ ಕಿಡಿಕಾರುತ್ತೆ. ಆ ನೀಚವಾದ, ಹೀನವಾದ, ಹೇಯವಾದ ಸ್ವರನ ಕೇಳಿಸ್ಬಿಟ್ಟು ಸಾವನ್ನ ಕರಿತಾ ಇದೀಯಾ? ಸಾಯಿ, ಸಾಯಿ, ಸಾಯಿ. ನಾನು ಗರುಡ ವಂಶದಲ್ಲಿ ಹುಟ್ಟಿರೋಳಣ್ಣ. ಇವಾಗ ನಾಗಸ್ವರ ಕೇಳ್ತಾ ಇದ್ದೀನಿ ಅಂತಂದ್ರೆ ಅದ್ರ ಮೇಲೆ ದ್ವೇಷ ಇದೆ ಹೊರತು ಪ್ರೇಮ, ಪ್ರೀತಿ, ದಯೆ, ದಾಕ್ಷಿಣ್ಯ ಇಲ್ಲ ಅಂತ ನಿನಗೆ ಅರ್ಥ ಆಗೋ ತರ ನಾನು ಹೇಗೆ ಹೇಳಿ ಅಣ್ಣ? ನಮ್ಮ ವಂಶಕ್ಕೆ ಅಜಾತ ಶತ್ರು ಆಗಿರೋ ಹಾವು ನಮ್ಮ ಮನೆ ಒಳಗಡೆ ಪ್ರವೇಶ ಆಗಿದೆ ಅಂತ ಅದನ್ನ ಸಾಯಿಸೋದಕ್ಕೆ ನಾನು ನಾದಸ್ವರ ಹಾಕಿದ್ದೀನಿ ಅಂತ ನಿನ್ನ ನಂಬ್ಸೋದ್ ಹೇಗೆ ಅಂತ ನೀನೇ ಹೇಳೋಣ.